ನೋಡಲ್ಲಪ್ಪ ಇದ್ದವ್ರಿಗೆ ಮಾಡ್ತಾರ ಮತ್ತೆ. ನಿಮ್ದು ಯಾವ ಪಂಚಾಯತ್ ಅಮ್ಮ? ನಿಮ್ದು ಯಾವ ಪಂಚಾಯತಿ? ಹೆಸರು ಹೇಳಮ್ಮ. ಊರಿಂದು ಹಿರಿಯಗುಂಟೂರು ಪಂಚಾಯತ್ ಅಲ್ವಾ? ಚಿತ್ರದುರ್ಗ ಜಿಲ್ಲೆ ಹಿರಿಯಗುಂಟೂರು ಪಂಚಾಯತಿ. ಈಗ ಶೌಚಾಲಯ ಯಾಕಮ್ಮ ನೀನ್ ಕಟ್ಟಿಸ್ಕೊಂಡಿಲ್ಲ? 9 ದಿವಸದೊಳಗೆ ನೀವು ಕಟ್ಟಿಸ್ಬೇಕಂತ ಹೇಳಿದ್ರು. ನಾವು ಸಂಘದಾಗ ಸಾಲ ತಗೊಂಡು ಕಟ್ಸಿದೀವಿ ಸರ್. ಫಿಟ್ಟಿಂದು ಫೋಟೋ, ಗ್ರಾಜೆಟಿಂದು ಫೋಟೋ, ನಮ್ ಫೋಟೋ ಎಲ್ಲ ಐಡೆಂಟಿ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ ಜೆರಾಕ್ಸ್ ಕೇಳಿದ್ರು. ಕೈಗೆ ಮೆಂಬರ್ ಕೈಗೆ ಸೈನ್ ಮಾಡಿ ಕೊಟ್ಟಿದೀವಿ ಸರ್. ಇವತ್ತಿನವರೆಗೂ ದುಡ್ಡು ಇಲ್ಲ. ನಮ್ ಕಡೆ ತಲೆ ಹಾಕ ಅವ್ರು ಮಕ್ಕಂದಿಲ್ಲ ಸರ್. ಏನ್ ಹೇಳ್ತಾರಮ್ಮ ಕೇಳಿದ್ರೆ? ಬಂದಿಲ್ಲ ದುಡ್ಡು, ಬಂದಿಲ್ಲ ಬಂದಿಲ್ಲ ದುಡ್ಡು ಅಂತದಾರ ಸರ್. ಈಗ 2 ವರ್ಷ ಸರ್. ಎಷ್ಟು ವರ್ಷ ಅಂತ ಹೇಳಿದಾರೆ? 9,000 ಅಂದ್ರು ಸರ್. ಒಂದು ರೂಪಾಯಿನೂ ಕೊಟ್ಟಿಲ್ಲ. ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿ ಯಾವುದು? ಅಲ್ಪಸಂಖ್ಯಾತರು ಮುಸ್ಲಿಂ ಅವರಿಗೆ ಕೂಡ ಸೇರಿದ್ರೆ ನಿಮಗೆ 10,400 ರೂಪಾಯಿ. ನಾವು ಬಡ್ಡಿ ಅಂತ ಸಾಲ ತಗೊಂಡು ಕಟ್ತೀವಿ ಸರ್. ಚರಂಡಿ ಬರ್ರಿ ಸರ್ ನೋಡಿ. ಏರಿಸಿ ಎಲ್ಲ ನಲ್ಪಾಲ ಈಗ ನೀವು ಹೇಳಿದ ಒಪ್ಕೊಳ್ತೇವೆ. ಈಗ ನೀವು ಅದಕ್ಕೆ ನಾವು ನಿಮ್ಮಲ್ಲಿ ಹಳ್ಳಿ ಸಭೆ ನಡೀತದ, ಇಲ್ಲಿ ಸಭೆ ನಡೀತದ, ಅಲ್ಲೆಲ್ಲ ಆ ಸಭೆಗೆ ನೀವು ಹೋಗ್ತೀರಾ? ಸಭೆಗೆ ನೀವು ಹೋಗ್ಬೇಕು. ಸಭೆಗೆ ಹೋಗಿ ಈ ವಿಚಾರವನ್ನು ಚರ್ಚೆ ಮಾಡಿ ಅದಕ್ಕೆ ವಾರ್ಡ್ ಸಭೆ ಇರ್ತದೆ. ಅದಕ್ಕೆ ವಾರ್ಡ್ ಸಭೆ ನಿಮ್ಮ ಗ್ರಾಮ ಸಭೆ. ಈ ಗ್ರಾಮ ಸಭೆಯಲ್ಲಿ ನೀವು ಪಟ್ಟಿ ಮಾಡ್ಕೋಬೇಕಾದ್ರೆ ಯಾರಿಗೆ ಈಗ ಇದೇ ಮನೆ ಹುಳ ಬಿಳೆ ಹುಳ ಹರಿದು ಒಳಗ್ ಬರ್ತಾ ಇದಾವೆ. ಚರಂಡಿಗೆ ಹೇಳಿದ್ರೆ ಅಯ್ಯ ನಾವು ಚರಂಡಿ ಮಾಡಿಸಿದ್ರೆ ನಮಗೆ ನಮ್ಮ ಕೈಲಿಂದ ದುಡ್ಡು ಹೋಗ್ತದೆ, ನಾವು ಮಾಡ್ಸಕ್ ಆಗಲ್ಲ. ದುಡ್ಡು ಅದು ಸಾಲಕ್ಕೆ ಬರ್ತದೆ. ಯಾರು ಹೇಳಿದ್ರು? ಕೇಳ್ತೀನಿ. ಅವನೇ ಹೇಳಿದ್ದು ಸರ್. ನೋಡ್ರಿ ಚರಂಡಿ ಹುಳ ಹರಿದು ಒಳಗ್ ಬರ್ತಾ ಇದಾವೆ. ನಾವು ಅದು ಚರಂಡಿ ಮಾಡಿಸಿದ್ರೆ ನಮಗೆ ದುಡ್ಡು ಉಳಿಯಲ್ಲ, ನಮ್ ಕೈಲಿಂದ ದುಡ್ಡು ಹೋಗುತ್ತೆ, ನಾವು ಮಾಡ್ಸಕ್ ಆಗಲ್ಲ ಅಂತ ಹೇಳ್ತಾರೆ ಸರ್ ಅವರು. ನಾವ್ ಯಾರಿಗ್ ಕೇಳ್ಬೇಕು? ಹೇಳಿ ಸರ್. ನಮಗೆ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ನಾವು ಓಟ್ ಕೇಳಿದ್ರೆ ಈ ಸಭೆ ಹೇಳ್ತಾರೆ ಸರ್ ಅವರು.